ಸಮಯದಲ್ಲಿ ಮಾಹಿಮೆ ಹೊರಟಿದೆ, ಮಾಹಿಮೆ ಹೊರಟಿದೆ. ನಿನ್ನ ಕಣ್ಣುಗಳಿಂದ ಕಾಣಲು ಸಾಧ್ಯವಿಲ್ಲ. ನಿನ್ನ ಕಣ್ಣನ್ನು ಮುಚ್ಚಿ ಆತ್ಮೀಯ ಕಣ್ಣನ್ನು ತೆರೆಯುತ್ತ ಪರಿಶುದ್ಧ ಆತ್ಮನನ್ನ ಸಹಾಯ ಕೇಳು, ಸಹಾಯ ಕೇಳು, ಸಹಾಯ ಕೇಳು, ಸಹಾಯ ಕೇಳು. ಮಹಿಮೆಯ ಸಿಂಹಾಸನವನ್ನು ನನ್ನ ದೇವರಿಗೆ ಆಲಯದಲ್ಲಿ ಕಟ್ಟಿಬಿಸಿದ್ದಾನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಕರ್ತನು ನಮಗೆ ಕೊಟ್ಟಿರುವಂಥ ಒಂದು ವೇದ ವಾಕ್ಯವನ್ನು ನಾವೀಗ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನ 16. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಹಲ್ಲೆಲೂಯ. ದೇವಜನರೇ, ಯೇಸು ಸ್ವಾಮಿ ಸ್ಥಳದಲ್ಲಿ ಈ ಯೋಹಾನನು ಬರೆದ ಸುವಾರ್ತೆಯಲ್ಲಿ ದೇವರು ಹೇಳಿರುವಂಥ ಒಂದು ಮಾತು ನಮ್ಮೆಲ್ಲರಿಗೂ, ಯೇಸು ಸ್ವಾಮಿ ನಂಬಿದಂಥ ಪ್ರತಿಯೊಬ್ಬೊಬ್ಬರಿಗೂ ಯೇಸು ಸ್ವಾಮಿ ಹೇಳಿರುವಂಥ ಮಾತು, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ. ಹಾಗಾದರೆ ನಾವ್ಯಾರು ಯೇಸು ಸ್ವಾಮಿನ ನಂಬಬೇಕಂತ ಬಂದವರಲ್ಲ. ಯೇಸು ಸ್ವಾಮಿ ಹತ್ರ ಹೋಗ್ತೀವಿ, ನಾವು ಈ ರೀತಿಯಾಗಿ ದೇವರನ್ನ ಆರಾಧನೆ ಮಾಡ್ತೀವಿ, ಸಭೆಗೆ ಹೋಗ್ತೀವಿ, ಈ ಸತ್ಯವನ್ನು ನಾವು ತಿಳ್ಕೊತೀವಿ ಅಂತ ನಾವ್ಯಾರೂ ಸಹ ಊಹೆ ಮಾಡಿರಲಿಲ್ಲ. ಪ್ರೀತಿಯ ದೇವಜನರೇ, ದೇವರ ಒಂದು ಅನಾದಿ ಸಂಕಲ್ಪ ನಮ್ಮನ್ನ ಜಗದುತ್ಪತ್ತಿಗೆ ಮೊದಲೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಾಗಾದರೆ ನಾವು ರಕ್ಷಣೆ ಹೊಂದಿ ಸಭೆಗೆ ಬಂದು ಯೇಸು ಸ್ವಾಮಿನ ತಿಳ್ಕೊಂಡಿರೋದು, ಯಾರೋ ಸುವಾರ್ತೆ ಸಾರಿ ನಾವು ಸಭೆಗೆ ಹೋಗಿರೋದು, ಇಲ್ಲ ನಮ್ಮ ಕಷ್ಟಗಳಿಗಾಗಿ, ಇಲ್ಲ ನಮ್ಮಲ್ಲಿರುವಂಥ ತೊಂದರೆಗಳಿಗಾಗಿ, ಒಂದು ಬಿಡುಗಡೆಗಾಗಿ ನಾವು ಯೇಸು ಸ್ವಾಮಿನ ನಂಬಿ ಬಂದಿರಬಹುದು. ಅನೇಕರು ಹೇಳಿದ್ದಾರಲ್ವಾ, ಯೇಸು ಸ್ವಾಮಿನ ನಂಬು, ಅವ್ರು ನಿನಗೆ ಒಳ್ಳೇದು ಮಾಡ್ತಾರೆ, ನಿನ್ನ ರೋಗನ ವಾಸಿ ಮಾಡ್ತಾರೆ, ಅದ್ಭುತ ಮಾಡ್ತಾರೆ, ನಿನಗೇನೇ ಕಷ್ಟ ಇದು ದೇವರು ಅದನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳಿರಬಹುದು. ಹಲ್ಲೆಲೂಯ. ಇದು ಸರ್ವಸಾಮಾನ್ಯ, ಪ್ರತಿಯೊಬ್ಬರು ಈ ರೀತಿಯಾಗಿ ಹೇಳ್ತಾರೆ. ಯಾಕಂದರೆ ದೇವರಿಂದ ಬಿಡುಗಡೆ ಹೊಂದಿಕೊಂಡಿರುವಂಥ ಅನೇಕರು ಹೇಳುವ ಮಾತು ಇದು. ಆದರೆ ನಮ್ಮನ್ನು ಆರಿಸಿಕೊಂಡಿರೋದು ದೇವರು, ನಾವು ದೇವ್ರನ್ನ ಆರಿಸ್ಕೊಂಡಿಲ್ಲ. ಈ ಲೋಕದಲ್ಲಿ ನಾವು ಯೇಸು ಸ್ವಾಮಿನ ಆರಿಸ್ಕೋಬೇಕು ಅಂತ ನಾವು ಬಂದವರಲ್ಲ. ಏನೋ ಸಭೆಗೋದ್ರೆ ದೇವರು ಒಳ್ಳೇದು ಮಾಡ್ತಾನೆ, ನಮಗೆ ಒಳ್ಳೇದಾಗುತ್ತೆ ಅಂತ ಬಂದವರು ನಾವು. ಹಲ್ಲೆಲೂಯ. ಹಾಗಾದರೆ ದೇವರು ಹೇಳೋದೇನು, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಓ ಪ್ರೀತಿಯ ದೇವ ಜನರೇ, ಈ ಲೋಕದಲ್ಲಿ ಅಂದರೆ ಆಕಾಶದ ಕೆಳಗೆ ಈ ಭೂಮಿಯ ಮೇಲೆ ಕೋಟ್ಯಾಂತರ ಈ ಮಾನವ ಕುಲದ ಮಧ್ಯದಲ್ಲಿ ಯೇಸು ಸ್ವಾಮಿ ನನ್ನನ್ನು ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ. ಹಾಗಾದರೆ ಪರಲೋಕದಲ್ಲಿ ಕುಳಿತು ಭೂಲೋಕದ ಯಾವುದೋ ಒಂದು ಮೂಲೆಯಲ್ಲಿ, ಯಾವುದೋ ಒಂದು ಹಳ್ಳಿ, ಯಾರು ನಮ್ಮನ್ನು ಅರಿಯದೇ ಇರುವಂಥ, ತಿಳಿಯದೇ ಇರುವಂಥ, ಯಾರಿಗೂ ಪರಿಚಯ ಇಲ್ಲದೆ ಇರುವಂಥ ನನ್ನನ್ನು ನಿಮ್ಮನ್ನು ದೇವರು ಆರಿಸ್ಕೊಂಡಿದ್ದೇನೆ. ಪ್ರೀತಿಯ ದೇವಜನರೇ, ನಾವು ಅವ್ರನ್ನ ಹುಡ್ಕೊಂಡು ಬಂದಿಲ್ಲ, ಅವ್ರು ನಮ್ಮನ್ನು ಹುಡ್ಕೊಂಡು ಬಂದರು. ಹಲ್ಲೆಲೂಯ. ಹೌದು, ಯೇಸು ಸ್ವಾಮಿ ನಮ್ಮನ್ನು ಹುಡ್ಕೊಂಡು ಬಂದಿರೋ ದೇವರು, ನಮ್ಮನ್ನು ಆರಿಸ್ಕೊಂಡಿರೋ ದೇವರು, ನಮ್ಮನ್ನು ಕರೆದಿರೋ ದೇವರು. ಆಮೇಲೆ ಹಲ್ಲೆಲೂಯ. ನೋಡಿ, ಗಲಿಲಾಯ ಸಮುದ್ರದ ತೀರದಲ್ಲಿ ಬಲೆಗಳನ್ನು ಬೀಸಿ ಮೀನುಗಳನ್ನು ಹಿಡಿಯುತ್ತಿದ್ದಂಥ ಪೇತ್ರು, ಯಾಕೋಬ, ಯೋಹಾನ, ಬಾರ್ತಮಯ್ಯ, ಈ ಫಿಲಿಪ, ಸುಂಕದ ಮತ್ತಾಯ, ಈ ರೀತಿಯಾಗಿ 12 ಮಂದಿ ಶಿಷ್ಯರನ್ನು ನಾವು ವೇದದಲ್ಲಿ ನೋಡಬಹುದು. ಆದರೆ ಅವ್ರು ಯಾರು ಯೇಸು ಸ್ವಾಮಿ ಹತ್ರ ಬಂದಿಲ್ಲ. ಯೇಸು ಸ್ವಾಮಿ ಅವರ ಹತ್ರ ಹೋದ್ರು, ನನ್ನ ಹಿಂದೆ ಬನ್ರಿ ಅಂತ ಯೇಸು ಸ್ವಾಮಿ ಹೇಳಿದ್ರು. ನನ್ನನ್ನು ಹಿಂಬಾಲಿಸಿರಿ ಅಂತ ದೇವ್ರು ಕರೆದ್ರು. ಹಿಂಬಾಲಿಸಿರಿ, ನನ್ನ ಹಿಂದೆ ಬನ್ರಿ ಅಂತ ಹೇಳಿದ ತಕ್ಷಣ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು, ತಮ್ಮೆಲ್ಲವನ್ನು ಬಿಟ್ಟು ಯೇಸು ಸ್ವಾಮಿನ ಹಿಂಬಾಲಿಸಿ ಆತನ ಕರೆಯುವಿಕೆಗೆ ಅವರು ಬೆಲೆ ಕೊಟ್ಟು ಆತನ ಹಿಂದೆ ಹೋದರು. ಆದರೆ ಆತನ ಹಿಂದೆ ಹೋದಂಥ, ಆತನ ಹಿಂಬಾಲಿಸಿದಂಥ ಈ ಶಿಷ್ಯರನ್ನ ದೇವರು ಜಗತ್ಪ್ರಸಿದ್ಧಿ ಮಾಡಿದ್ರು. ಇಡೀ ಲೋಕವನ್ನೇ ಈ ಶಿಷ್ಯರು ಅಲ್ಲೋಲ ಕಲ್ಲೋಲ ಮಾಡಿದ್ರು, ಅದ್ಭುತಗಳನ್ನು ಮಾಡಿದ್ರು, ಸತ್ತವರನ್ನ ಎಬ್ಬಿಸಿದ್ರು, ರೋಗಗಳನ್ನು ವಾಸಿ ಮಾಡಿದ್ರು, ದೆವ್ವಗಳನ್ನು ಬಿಡಿಸಿದ್ರು. ಹಲ್ಲೆಲೂಯ. ಈ ಲೋಕದಲ್ಲಿ ಇವತ್ತು ಆತನ ಹಾಗೆ ಶಿಷ್ಯರು ಅನೇಕರು ಇರಬಹುದು. ಯೇಸು ಸ್ವಾಮಿ
ಈ ಲೋಕದ ಗಣ್ಯ ವ್ಯಕ್ತಿಗಳಲ್ಲಿ, ಜ್ಞಾನಿಗಳಲ್ಲಿ, ವಿಜ್ಞಾನಿಗಳಲ್ಲಿ, ವೇದ ಪಂಡಿತರು, ಶಾಸ್ತ್ರಿಗಳಿರಬಹುದು, ಜ್ಞಾನಿಗಳಿರ್ಬಹುದು, ಅಧಿಕಾರಿಗಳಿರ್ಬೋದು, ಅರಸರಿರ್ಬೋದು, ಹಲ್ಲೆಲೂಯ. ಆದರೆ ಅವರೆಲ್ಲರ ಮಧ್ಯದಲ್ಲಿ ಏನು ತಿಳಿಯದೆ, ಏನು ಅರಿಯದೆ, ಯಾವ ಗಣನೆಗೂ ಬಾರದಂತ ನನ್ನನ್ನು ನಿಮ್ಮನ್ನ ದೇವರು ಆರಿಸ್ಕೊಂಡಿದ್ದಾರೆ. ಪ್ರೀತಿಯ ದೇವ ಜನರೇ, ನನ್ನ ಮೇಲೆ ನಿನ್ನ ಮೇಲೆ ಇಟ್ಟಿರುವಂತಹ ದೇವರ ಅನಾದಿ ಪ್ರೀತಿ ಇವತ್ತು ನಮ್ಮನ್ನ ಈ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ದೇವ್ರ ಮಕ್ಕಳೇ, ಯಾಕೆ ನಾನು ಸಭೆಗೆ ಹೋದೆ, ಯಾಕೆ ನಾನು ಯೇಸು ನಂಬದೆ, ಯಾಕೋ ನಾನು ಹೋದೆ ಅಂತೆಲ್ಲ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಹೇಳಬಹುದು. ಅದಕ್ಕೊಂದೇ ಉತ್ತರ, ದೇವ್ರೆ ನೀನು ನಾನು ಆರಿಸ್ಕೊಂಡಿದ್ದೀಯ, ನೀನು ಏನು ಮಾಡಿದ್ರು ಅದು ಒಳ್ಳೇದಕ್ಕೆ ಮಾಡ್ತೀಯಪ್ಪ ಅಂತ ನಾವು ಹೇಳಿ ದೇವ್ರ ಪಾದದಲ್ಲಿ ತಗ್ಗಿಸ್ಕೊಂಡು ನಮ್ಮನ್ನೇ ಆತನಿಗೆ ಕೊಡುವಾಗ ಖಂಡಿತವಾಗಲೂ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ಅನೇಕ ಜನಾಂಗಗಳ ಮಧ್ಯದಲ್ಲಿ ದೇವರು ಒಂದು ಉನ್ನತ ಸ್ಥಾನಕ್ಕೆ ದೇವರು ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ದೇವರನ್ನು ನಂಬಿರುವಂಥ ನಾವೇ ಧನ್ಯರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈಗ ಈ ಸಮಯದಲ್ಲಿ ನಾವು ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಅಪ್ಪ, ಯೋಹನ್ ಬರೆದ ಸುವಾರ್ತೆ 15:14 ವಚನದಲ್ಲಿ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡೇನು ಅಂತ ನೀವು ಹೇಳಿದ ಹಾಗೆ ನಮ್ಮನ್ನು ಆರಿಸಿ, ನಮ್ಮನ್ನು ಕರೆದು, ನಮ್ಮನ್ನು ಸ್ವಾಮಿ ಕರ್ತನೆ ಅಪ್ಪ, ನಿನ್ನ ಪಾದದಲ್ಲಿ, ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಅಪ್ಪ. ಇದೇ ರೀತಿಯಾಗಿ ಯಾರ್ಯಾರನ್ನ ನೀನು ಆರಿಸ್ಕೊಂಡಿದೆಯೋ ಅವರೆಲ್ಲರನ್ನು ಸ್ವಾಮಿ ದೇವರೇ ನೀನು ಆಶೀರ್ವದಿಸಿ ಅಪ್ಪ. ಈ ಲೋಕದ ಯಾತ್ರೆಯಲ್ಲಿ ಸ್ವಾಮಿ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಕರ್ತನೆ ಸಪ್ಪ ದೃಢವಾಗಿ ನಿಂತು ನಿಮಗೆ ಮಹಿಮೆ ತರುವಂತೆ ಸ್ವಾಮಿ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಆಮೇನ್.